ಎಷ್ಟೊಂದು ಜನ ಕೆಲಸಕ್ಕೆ ಹೋಗ್ತಾರೆ, ಮಧ್ಯದಲ್ಲಿ ಬಿಟ್ಬಿಡ್ತಾರೆ. ಆಫೀಸಲ್ಲಿ ಏನೋ ಅಂದ್ಬಿಟ್ರು, ಬೈದ್ಬಿಟ್ರು, ಅವಮಾನ ಮಾಡಿಬಿಟ್ರು, ದೂರ ಇದೆ. ನಾವೇನು ಅಫರ್ಮೇಷನ್ನು ಅಂತ ಹೇಳ್ತೀವಿ, ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಿ. ಕೆಲವೊಂದು ಪರೀಕ್ಷೆಗಳು ಬರುತ್ತೆ ಮಾಡುವಾಗ. ಅಂದರೆ ಉದಾಹರಣೆಗೆ ಈಗ ನಂಗೆ ಉದ್ಯೋಗ ಬೇಕು ಅಂತ ಬಯಸಿ ನಾನು ಏನಾದರೂ ಒಂದು ನಾಮವನ್ನು ತೊಗೊಂಡು ಮಾಡ್ತಾ ಇದ್ದರೆ ಉದ್ಯೋಗ ಸ್ವಲ್ಪ ದೂರ ನಿಂತ್ಕೊಳ್ಳುತ್ತೆ. ನೀವು ಇಂಟರ್ವ್ಯೂ ತೊಗೊಂಡ್ರು ಕೆಲವೊಂದು ಸಲ ಇಂಟರ್ವ್ಯೂ ಪಾಸ್ ಆಗಲ್ಲ, ಅಥವಾ ಇಂಟರ್ವ್ಯೂ ತೊಗೊಳಕ್ಕೆ ಬರೋದಿಲ್ಲ, ಅಥವಾ ನಿಮಗೆ ಹುಷಾರಿಲ್ಲದೆ ಆಗ್ಬೋದು ಇಂಟರ್ವ್ಯೂ ಸಿಕ್ಕಿದ ತಕ್ಷಣ. ಸತ್ಯವಾಗಲೂ ನಾನು ಅದ್ರ ಬೇಕಾ? ಎಷ್ಟೊಂದು ಜನ ಕೆಲಸಕ್ಕೆ ಹೋಗ್ತಾರೆ, ಮಧ್ಯದಲ್ಲಿ ಬಿಟ್ಬಿಡ್ತಾರೆ ಯಾವುದೋ ಕಾರಣ. ಆಫೀಸಲ್ಲಿ ಏನೋ ಅಂದ್ಬಿಟ್ರು, ಬೈದ್ಬಿಟ್ರು, ಅವಮಾನ ಮಾಡಿಬಿಟ್ರು, ದೂರ ಇದೆ, ಅಥವಾ ನೈಟ್ ಶಿಫ್ಟ್ ಇದೆ, ಎಷ್ಟೊಂದು ಕಾರಣಗಳು ಕೊಡ್ತಾರೆ ಬಿಡೋದಕ್ಕೆ. ಸೊ ನನಗೆ ಕೆಲಸ ಬೇಕು ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡ್ರೆ ಇದು ಯಾವುದೂ ನಂಗೆ ಲೆಕ್ಕ ಇರಬಾರ್ದು. ಅಮ್ಮ ಕೊಡ್ತಾರೆ, ಬೇಕು ಅಂತ ಬಯಸಿದ್ರೆ ನೀ ಕೊಟ್ಟಾಗಲೂ ಇದೆಲ್ಲ ಮಾಡ್ತೀಯ ಅಂತಂದರೆ ಅದೇನಾಯಿತು? ಅಪಚಾರ ಆಯಿತಲ್ಲ. ಅಮ್ಮ ಕೊಡೋಕೆ ರೆಡಿ ಇದೆ. ಅದಕ್ಕಿಂತ ಮುಂಚೆನೇ ಪರೀಕ್ಷೆಗಳು ಬರುತ್ತೆ. ಮನೇಲಿರೋರು ಬೈತಾರೆ, ಓ ನೀನೇನು ಮಾಡಿಬಿಟ್ಟು ಇವಾಗ ದೇವ್ರ ನಾಮ ಮಾಡಿಬಿಟ್ರೆ ನಿಂಗೆ ಕೆಲಸ ಸಿಕ್ಬಿಡುತ್ತಾ? ಕೆಲಸ ಸಿಗಲ್ಲ ಇವ್ರಿಗೆ, ಅವಾಗ ಸಿಕ್ಕಿರಲ್ಲ, ಇನ್ನೊಂದು ಸ್ವಲ್ಪ ಲೇಟ್ ಆಗ್ತದೆ. ನಾನು ಏನು ಮಾಡಿ ಏನು ಪ್ರಯೋಜನ, ಅವ್ರು ಹೇಳ್ತಾ ಇರೋದು ಕರೆಕ್ಟು ಅಂತ ಅನ್ಕೊಂಡ್ಬಿಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ಅಂದರೆ ಪರಿಪಕ್ವತೆ, ಆ ಒಂದು ಡೆಡಿಕೇಶನ್ ಇರಬೇಕು, ಫೋಕಸ್ ಇರಬೇಕು. ನಾನು ಏನು ಕೇಳ್ತಾ ಇದ್ದೀನಿ ದೇವರನ್ನು, ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಇರಬೇಕು ನನಗೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.